ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ 2025-26 ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಮಕ್ಕಳ, ನಾಳೆ ಬರೆಯುವಂತಹ ಎಕ್ಸಾಮ್ಗೆ ಇದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಚೆನ್ನಾಗಿ ಮಾಡಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ स्टार्ट ಮಾಡ್ತಾ इधीवी. फर्स्ट में निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक विकल्प चुनकर उसके संकेताक्षर सहित लिखिए. फर्स्ट क्वेश्चन, निम्न में से प्रथम प्रेरणार्थक क्रिया रूप है. ಸೊ ಕೊಟ್ಟಿರೋದ್ರಲ್ಲಿ ಪ್ರಥಮ ಪ್ರೇರಣಾರ್ಥಕ ಕೇಳಿದರೆ ಪಡ್ವಾನ ದ್ವಿತೀಯ ಪ್ರೇರಣಾರ್ಥಕ, ಚಲಾನ ಪ್ರಥಮ ಪ್ರೇರಣಾರ್ಥಕ, ಲಿಖಾನ ದೇನಾ ಇದೆ. ಸೊ ಚಲಾನ ಇಸ್ ದ ರೈಟ್ ಆನ್ಸರ್, ऑप्शन बी. नेक्स्ट, निम्र में से स्त्रीलिंग शब्द है. तो स्त्रीलिंग शब्द ಕೇಳಿದರೆ ನೌಕರ್, ಗಾಯಕ್, ಕವಿ. ಸೊ ಅದು ಪುಲ್ಲಿಂಗಕ್ಕೆ ಬರ್ತದೆ ಮಕ್ಕಳ. ಲೇಖಿಕಾ ಇಸ್ ದ ಸ್ತ್ರೀಲಿಂಗ ಆನ್ಸರ್, ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಮೂರನೇ ಪ್ರಶ್ನೆ, ಪೀಚೆ ಶಬ್ದ ಕ ವಿಲೋಮ ಶಬ್ದ ಹೈ. ಸೊ ಪೀಚೆ ಶಬ್ದದ ವಿಲೋಮ ರೂಪವನ್ನು ಕೇಳಿದ್ದಾರೆ ಮಕ್ಕಳ. ನೀಚೆ, ಊಪರ್, ಆಗೆ, ದೂರ ಅಂತ ಇದೆ. ಸೊ ಪೀಚೆ नीचे, पीछे आगे, आगे इज द राइट आंसर. नेक्स्ट, फोर्थ क्वेश्चन, हाथ बढ़ाना मुहावरे का अर्थ है. ಸೊ ಹಾತ್ ಬಡಾನ ಅದರದ ಮುಹಾವರೆಯ ಅರ್ಥ ಏನಾಗಿರ್ತದೆ, ಮದದ್ ಕರ್ನ ಆಗಿರ್ತದೆ ಮಕ್ಕಳ. ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ, ಬಾಲಕ್ ಸರೆ ಘರ್ ಡ್ಯಾಶ್ ದುಲಾರ್ಥ. ಸೊ ರಿಕ್ತ ಸ್ಥಾನವೇ ಕಾರಕವನ್ನು ಕೇಳಿದ್ದಾರೆ ಮಕ್ಕಳ. ಸಲಿಮೆ ಆಗಿರ್ತದೆ. ನೆಕ್ಸ್ಟ್, निम्र में से एकवचन शब्द है. ಸೊ ಏಕವಚನ ಶಬ್ದ ಕೇಳಿದ್ದಾರೆ. ಲಡ್ಕೆ, ಮಹಿಳಾಯೇ, ಬೇಟಿಯಾ, ಬಚ್ಚಾ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಬಚ್ಚಾ ಇಸ್ ದ ರೈಟ್ ಆನ್ಸರ್, ಏಕವಚನ. ಉಳಿದವೆಲ್ಲ ಬಹುವಚನಗಳಾಗಿರ್ತದೆ. 7ನೇ ಕ್ವಶನ್, ನಿಮ್ರ ಮೇಸೆ ಗುಣಸಂಧಿಗೆ लिए ಉದಾಹರಣ. ಸೊ ಗುಣಸಂಧಿಗೆ ಉದಾಹರಣ ಸ್ವಾಗತ, ಏಕೈಕ, ಗಣೇಶ್, ನಯನ ಅಂತ ಇದೆ ಮಕ್ಕಳ. ಸೊ ಇಲ್ಲಿ ನಮಗೆ ಗುಣಸಂಧಿಗೆ ಕೇಳಿರೋದು. ಸೊ ಗಣೇಶ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ತುಮ್ ಕೌನ್ ಹೋ. ಇಸ್ ವಾಕ್ಯ ಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ಹೈ. ಸೊ ಬಹಳ ಈಸಿ ಆಗಿದೆ ಮಕ್ಕಳ. ಅಲ್ಲಿ ನೋಡಿದರೆ ಅರ್ಥ ಆಗ್ತಿದೆ, ಪ್ರಶ್ನೆಯನ್ನು ಕೇಳಿರೋದು, ಹಾಗಾಗಿ ಅದು ಪ್ರಶ್ನವಾಚಕ ಆಗಿರ್ತದೆ. ಆಪ್ಷನ್ ಸಿ ರೈಟ್ ಆನ್ಸರ್. सेकंड मेन, प्रथम 2 पदों का सूचित संबंध के अनुसार तीसरे पद से संबंधित पद लिखिए ಅಂತ ಕೇಳಿದ್ದಾರೆ. 9ನೇ ಪ್ರಶ್ನೆ, चलती बस में चढ़ो नहीं तुम, सड़क पर जाकर सो डैश. ನೆಕ್ಸ್ಟ್, ವಿವೇಕಾನಂದ, ನರೇಂದ್ರ, ಸಿಸ್ಟರ್ ನಿವೇದಿತಾ ಅವರ ಬಚ್ಪನ್ ಬಾಲ್ಯದ ಹೆಸರು ಕೇಳಿದ್ದಾರೆ. 11ನೇ ಪ್ರಶ್ನೆ, ಭೀಮ್ ಅವರು ರಾಕ್ಷಸ್, ಏಕಾಂಕಿ, ನಫೆ ಕೆ ಚಕ್ಕರ್ ಮೇ. ಸೊ ಅದರ ಆನ್ಸರು. ನೆಕ್ಸ್ಟ್, ರೇಲ್ಗಾಡಿ, ಪಟರಿ, ಸೈಕಲ್, ಡ್ಯಾಶ್ ಅಂತ ಇದೆ. ಸೊ ಇದಿಷ್ಟು ನಿಮಗೆ ಅನುರೂಪತಾಗಳಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ 3rd में निम्नलिखित प्रश्नों के उत्तर एक एक वाक्य में पूर्ण कीजिए ಕೇಳಿದ್ದಾರೆ. 13ನೇ ಪ್ರಶ್ನೆ, शहर में आतंक क्यों चा गया है. नेक्स्ट, विभू कौन सी कक्षा में पढ़ रहा है. 15ನೇದು, सुंदर भाव कहाँ पले है. 16ನೇದು, आज किसे बचने के मांग है. ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರಲ್ಲಿ ಕೇಳಿರುವಂತಹ ಕ್ವಶನ್ ಆನ್ಸರ್ಸ್ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ 4th में निम्नलिखित प्रश्नों के उत्तर 2 वाक्य में लिखिए ಕೇಳ್ತಾರೆ. क्वेश्चन नंबर 17, बाई को बहन कैसे विदा करती है. 18ನೇದು, बकासुर कहाँ रहता था और क्या काम करता था. नेक्स्ट, टी नरसीपुर से शिल्पीकरण के बारे में लेखक ने क्या विचार है. 20th क्वेश्चन, विभू का सड़क वात्सल्य भाव से क्या कहती है. नेक्स्ट, दुर्घटना के बचने के 2 उपाय दिए ಕೇಳಿದ್ದಾರೆ. नेक्स्ट, पर्यावरण की रक्षा के लिए हमें क्या करना चाहिए. ಸೊ ಪರ್ಯಾವರಣವನ್ನು ರಕ್ಷಿಸಲು ನಾವು ಏನನ್ನು ಮಾಡಬೇಕು ಅಂತ ಹೇಳಿ ಕೇಳಿದ್ದಾರೆ. नेक्स्ट 23ನೇದು, कल्पना चावला को प्यार से क्या कहता है और उनके बचपन की आकांक्षा क्या थी ಅಂತ ಕೇಳಿದ್ದಾರೆ. ಅಥವಾ कल्पना चावला की शिक्षा बारे में लिखिए ಅಂತ ಕೇಳಿದ್ದಾರೆ. नेक्स्ट 24ನೇ ಪ್ರಶ್ನೆ, प्रतिभागियों ने
लड़के के मदद कैसी की ಅಥವಾ कवि किसके विनंती कर रहे हैं और गंगा कहाँ बहना चाहता है ಅಂತ ಕೇಳಿದ್ದಾರೆ. ಸೊ ಇದಿಷ್ಟು ನಿಮಗೆ 2 अंकದ ಪ್ರಶ್ನೆಗಳಾಗಿತ್ತು. 5th में निम्नलिखित प्रश्नों के उत्तर 3 या 4 वाक्य में लिखिए. क्वेश्चन नंबर 25 स्वामी विवेकानंद जी के पढ़ाई के बारे में लिखिए. ಸೊ ಅವರ ಶಿಕ್ಷಣದ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಚಿರಾಪುಂಜಿ का ವಿಶೇಷತಾ क्या है. ಸೊ ಚಿರಾಪುಂಜಿಯ ವಿಶೇಷತೆಯನ್ನು ಬರೀಬೇಕು. 27ನೇದು खेलों के विविध प्रकार को साधारण सहित लिखिए. ಸೊ ಆಟದ ವಿವಿಧ ಪ್ರಕಾರಗಳನ್ನು ಬರೀಬೇಕು. 28ನೇದು सौर ललटन और सौर पददीप के बारे में लिखिए. 29ನೇದು ಕಿತ್ತೂರು का पतन शुरू होने का कारण क्या था. ಸೊ ಕಿತ್ತೂರಿನ ಪತನ ಆಗಲು ಪ್ರಾರಂಭವಾಗುವುದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. नेक्स्ट 30ನೇ ಪ್ರಶ್ನೆ चलना हमारा काम है कविता का आशय स्पष्ट कीजिए. नेक्स्ट एक से एक मिलने का परिणाम क्या होगा. ಸೊ ಈ ಪ್ರಶ್ನೆ. ನೆಕ್ಸ್ಟ್ 32ನೇದು ನಿಮ್ರಲಿಖಿತ ದೋಹೆ का ಭಾವಾರ್ಥ लिखिए. ಸೊ ದೋಹೆಯ ಭಾವಾರ್ಥವನ್ನು ಅವರು ಕೇಳಿದ್ದಾರೆ ಮಕ್ಕಳ. ತರುವರ್ ಫಲ್ ನಹಿ ಖಾತಾ ಹೈ ಸರ್ವರ್ पियाई ना पाना कही रहीम पर काज हित संपत्ति संचाई सुजन. नेक्स्ट निम्नलिखित गद्यांश के अनुवाद कन्नड़ या अंग्रेजी में कीजिए ಅಂತ ಕೇಳಿದ್ದಾರೆ. भारत के इतिहास में स्वामी विवेकानंद का नाम अमर है. उन्होंने देश विदेश में भ्रमण कर भारतीय धर्म से और दर्शन का प्रसार किया तथा समाज सेवा का नया मार्ग दिखाया ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಈಸಿಯಾಗಿದೆ ಅನುವಾದ ಮಕ್ಕಳ. ವಿವೇಕಾನಂದ ಅವರು ಭಾರತದ ಇತಿಹಾಸದಲ್ಲಿ ಅಮರರಾಗಿದ್ದಾರೆ. ಅವರು ದೇಶ ವಿದೇಶಗಳಲ್ಲಿ ಭಾರತೀಯ ಧರ್ಮ ಮತ್ತು ಯಾವ ರೀತಿ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಹೊಸ ಮಾರ್ಗವನ್ನೇ ತೋರಿಸಿದ್ದಾರೆ ಅಂತ ಹೇಳಿ ಇದರ ಅರ್ಥವಾಗಿರ್ತದೆ. नेक्स्ट 6th में निम्नलिखित प्रश्नों के उत्तर 5-6 वाक्य में लिखिए. मौसी और बच्चों के बीच में क्या बातचीत हुई अथवा बच्चों ने मिलकर मौसी की सेवा किस प्रकार की ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್, 4 ಅಂಕದಲ್ಲೇ ಕೇಳ್ತಾರೆ. ನೆಕ್ಸ್ಟ್ 35ನೇದು ನಿಮ್ನಲಿಖಿತ ಕವಿತಾಂಶಕ ಪೂರ್ಣ ಕಿಜಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಊಂಚು ಇಯ ಅದನ್ನು ಅಲ್ಲಿಂದ ಹರ್ಬರ್ ಅಲ್ಲಿವರೆಗೂ ಕೇಳಿದ್ದಾರೆ. ಸೊ ಆ ಪದ್ಯವನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿರಿ. नेक्स्ट 7th में निम्नलिखित गद्यांश के पढ़कर नीचे दिए गए प्रश्नों के उत्तर लिखिए ಕೇಳಿದ್ದಾರೆ. ಸೊ ಇಲ್ಲಿ 4 ಪ್ರಶ್ನೆ ಕೇಳಿದ್ದಾರೆ. हम अधिकतर कार्य किसके लिए करते हैं. सच्ची मनवात क्या है. प्रकृति हमें क्या संदेश देती है. वृक्ष अपना सब कुछ बलिदान क्यों कर देता है. ಸೊ ನೋಡಿ ಅದಕ್ಕೆ ಆನ್ಸರ್ಸ್ ಈ 4 ಲೈನ್ ಒಳಗಡೆ ಇರೋದು. 4 ಅಂಕಗಳನ್ನ ಈಸಿಯಾಗಿ ಸಿಗ್ತದೆ. ಸೊ ಮಿಸ್ ಮಾಡ್ಕೊಂಬಿಡಿ. ಈ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾವ ರೀತಿ ಬರೆಯೋದು ಅಂತ ಹೇಳಿ. ಪ್ಯಾಸೇಜನ್ನು ಅಭ್ಯಾಸ ಮಾಡಿ. नेक्स्ट 8th में दिए गए संकेत बिंदुओं के आधार पर निबंध लिखिए. ಸೊ 12 to 15 ಸೆಂಟೆನ್ಸಲ್ಲಿ ನಮಗೆ ನಿಬಂಧನ ಕೇಳ್ತಾರೆ. ಇಲ್ಲಿ ಪುಸ್ತಕೋ ಕಾ ಮಹತ್ವ, ಸೌರ ಊರ್ಜ, ನೆಕ್ಸ್ಟ್ ಚರಿತ್ರ ಬಾಲ್. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಅವ್ರು ಏನು ಕೊಟ್ಟಿದ್ದಾರೆ ಪಾಯಿಂಟ್ಸ್ ಅದಷ್ಟನ್ನು ನಾವು ಬರಿತಾ ಹೋಗಬೇಕು. 4 ಅಂಕ ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಮೇನ್ ಬಂದು ನಿಮಗೆ ಪತ್ರಲೇಖನ ಇರುತ್ತೆ. 38ನೇ ಕ್ವಶನಲ್ಲಿ 3 दिन की छुट्टी मांगते हुए अपने प्राध्यापक जी को एक पत्र लिखिए अथवा अपनी पढ़ाई की प्रगति के बारे में अपने पिताजी के नाम एक पत्र लिखिए. ಸೊ 5 ಅಂಕ ಇರುತ್ತೆ. ಸೊ ಒಟ್ಟಾರೆ ನಿಮಗೆ 80 ಅಂಕಕ್ಕೆ ಈ ಪ್ರಶ್ನೆ ಪತ್ರಿಕೆ ಇರ್ತದೆ. ಸೊ ಇನ್ನೊಂದು ಬಾರಿ ಈ ಪ್ರಶ್ನೆ ಪತ್ರಿಕೆಯನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 3 ವಿಡಿಯೋಗಳನ್ನು ನಾನು ನಿಮಗೆ ಇದರಲ್ಲಿ ಶೇರ್ ಮಾಡಿದ್ದೀನಿ ಮಕ್ಕಳ ಎಕ್ಸಾಮಿಗೆ. ಸೊ ಬಹಳ ಯೂಸ್ಫುಲ್ ಆಗಿರುತ್ತೆ. ಅದರ ಜೊತೆಗೆ ನಿಮ್ಮ DSRT ಕ್ವಶನ್ ಪೇಪರನ್ನು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.